ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬೂಮ್ರಾ ಇಂಜುರಿ ಆ್ಯಂಡ್ ಅವರ ಅವೈಲೇಬಿಲಿಟಿ ಬಗ್ಗೆ ಲೇಟೆಸ್ಟಾಗಿ ನ್ಯೂಸ್ ಬರ್ತಾ ಇದೆ ಮುಂಬೈ ಕ್ಯಾಂಪಿಂದ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಬೂಮ್ರಾ ಅವರು ಲಾಸ್ಟ್ ಒಂದು 4-5 ಮಂತ್ಸಿಂದ ಎಲ್ಲ ರೀತಿಯ ಕ್ರಿಕೆಟ್ನಿಂದ ಹೊರಗಡೆ ಇದ್ದಾರೆ. ಸೊ ಗವಾಸ್ಕರ್ ಟ್ರೋಫಿ ಟೈಮಲ್ಲಿ ಅವರು ಇಂಜುರಿ ಆಗಿದ್ದರು ಸಿಡ್ನಿ ಟೆಸ್ಟಲ್ಲಿ. ಅದು ಬೇರೆ ಅವರು ಬ್ಯಾಕ್ ಇಂಜುರಿ ಆಗಿದ್ದರು. ಸಿಡ್ನಿ ಟೆಸ್ಟ್ನ ಲಾಸ್ಟ್ ಇನ್ನಿಂಗ್ಸಲ್ಲಿ ಬೌಲಿಂಗು ಕೂಡ ಬಂದಿರಲಿಲ್ಲ ಇಂಜುರಿಯಿಂದ. ಆವಾಗಲೇ ನಮಗೆಲ್ಲ ಗೊತ್ತಾಗಿತ್ತು ಸ್ವಲ್ಪ ಸೀರಿಯಸ್ ಇಂಜುರಿನೇ ಅಂತ. ಅದಾದಮೇಲೆ ಚಾಂಪಿಯನ್ಸ್ ಟ್ರೋಫಿ, ಇಂಡಿಯಾ-ಇಂಗ್ಲೆಂಡ್ ಸೀರೀಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ರು. ಎಲ್ಲ ಫ್ಯಾನ್ಸ್ಗೊಂದು ಕ್ವಶನ್ ಮಾರ್ಕ್ ಇತ್ತು, ಅವರು IPLಲ್ಲಿ ಆಡ್ತಾರೋ ಇಲ್ವಾ ಅಂತ. ಇವತ್ತು ಮುಂಬೈ ಇಂಡಿಯನ್ಸ್ ಪ್ರೆಸ್ ಮೀಟ್ ಇತ್ತು. ಮಹೇಲ ಜಯವರ್ಧನ್ ಮತ್ತು ಹಾರ್ದಿಕ್ ಪಾಂಡ್ಯ ಪ್ರೆಸ್ ಮೀಟಲ್ಲಿ ಹೇಳಿದರು ಮೊದಲನೇ 2 ಮ್ಯಾಚ್ಗೆ ಬೂಮ್ರಾ ಅವೈಲೇಬಲ್ ಇರಲ್ಲ ಅಂತ. ಅವರು 2 ಮ್ಯಾಚ್ ಅಂತ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಬೂಮ್ರಾ ಹಾಫ್ ಆಫ್ ದ ಸೀಸನ್ ಮಿಸ್ ಮಾಡೋದಂತೂ ಪಕ್ಕ. ಯಾಕೆಂದರೆ ಮುಂಬೈ ಇಂಡಿಯನ್ಸ್ ಅವ್ರಿಗೂ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಏನಾಗ್ತಿದೆ ಬೂಮ್ರಾ ಇಂಜುರಿ ಬಗ್ಗೆ ಅಂತ. NC ಅವರು ಕ್ಲೋಸಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ ಇವರು ಇಂಜುರಿ ಬಗ್ಗೆ. ಆ್ಯಂಡ್ NC ಅವರು 100% ಇವರು ಫಿಟ್ ಆದರೆ ಮಾತ್ರ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ IPL ಆಡೋದಕ್ಕೆ, ಇಲ್ಲಾಂದರೆ ಕೊಡಲ್ಲ. ಯಾಕೆಂದರೆ ಅದು ಬೂಮ್ರಾ ಆಗಿರೋದ್ರಿಂದ ಅವರು ಆಲ್ರೆಡಿ ಬ್ಯಾಕಲ್ಲಿ ಒಂದು ಸರ್ಜರಿ ಆಗಿದೆ 1.5 ವರ್ಷ ಮುಂಚೆ. ಆ್ಯಂಡ್ ಅದು ಸರ್ಜರಿ ಆಗಿರೋದ್ರಿಂದ ಮತ್ತೆ ಅಲ್ಲೇ ಇವಾಗ ಇಂಜುರಿ ಆಗಿದೆ. ಹಾಗಾಗಿ ಇದು ತುಂಬ ಸೀರಿಯಸ್ ಇಶ್ಯೂ. ಶೇನ್ ಬಾಂಡ್ ಅವರು ಕೂಡ ಅದೇ ಹೇಳಿದರು. ಸೀರಿಯಸ್ ಬ್ಯಾಕ್ ಇಂಜುರಿ ಆದರೆ ಬೂಮ್ರಾ ಕೆರಿಯರ್ ಕೂಡ ಎಂಡ್ ಆಗ್ಬೋದಂತ. ಹಾಗಾಗಿ NC ಅವರು ಅಷ್ಟೊಂದು ನೆಗ್ಲೆಕ್ಟ್ ಮಾಡಲ್ಲ ಇವ್ರ ಇಶ್ಯೂನ. ಬಿಕಾಸ್ ಇವರು ಬರೀ ಮುಂಬೈ ಇಂಡಿಯನ್ಸ್ ಅಸೆಟ್ ಅಲ್ಲ, ಟೀಮ್ ಇಂಡಿಯಾದ ಕೂಡ ಅಸೆಟ್ ಆಗಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಇವರು ನೆಕ್ಸ್ಟ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲೆಲ್ಲ. ಹಾಗಾಗಿ 99% ಫಿಟ್ ಇದ್ರೂ ಇವ್ರಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತೂ ಪಕ್ಕಾ ಕೊಡಲ್ಲ. 100% ಫಿಟ್ ಆದರೆ ಮಾತ್ರ ಕೊಡ್ತಾರೆ. ಆಲ್ರೆಡಿ NCAನಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ ಬೂಮ್ರಾ ಅವರು. ಸ್ವಲ್ಪ ದಿನ ಇವ್ರನ್ನ ಮಾನಿಟರ್ ಮಾಡ್ತಾರೆ. ಆಮೇಲೆ ಫಿಟ್ನೆಸ್ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದರೆ ಮತ್ತೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ಬೋದು. ನೋಡೋಣ, ಮಿಡ್ಲ್ ಸೀಸನಲ್ಲಿ ಜಾಯ್ನ್ ಆಗ್ಬೋದು ಇವರು. ಆ್ಯಸ್ ಎ ಕ್ರಿಕೆಟ್ ಲವರ್ಸ್ ನಾವು ಕೂಡ ವಿಶ್ ಮಾಡೋಣ ಬೂಮ್ರಾ ಬೇಗ ಇಂಜುರಿಯಿಂದ ಬಂದು ಆಡಲಿ ಅಂತ IPLಲ್ಲಿ. ಏನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿಗೋಣ.